ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ ಗೈಸ್. ಇವಾಗ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಏನು ಎಪಿಸೋಡಲ್ಲಿ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಮಾಡಿದರು, ನಾನು ನಿಮಗೆ ಮುಂಚೆನೇ ಅಪ್ಡೇಟ್ನ ನೀಡಿದರೆ ಅದ್ರ ಬಗ್ಗೆನೇ ಒಂದು ಏನು ಎಲಿಮಿನೇಷನ್ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ, ಅದು ಸಂಕ್ರಾಂತಿಯ ಪ್ರಯುಕ್ತ ಯಾವುದೇ ರೀತಿಯ ಒಂದು ಎಲಿಮಿನೇಷನ್ ಆಗೋದಿಲ್ಲ ಅಂತಲೂ ಕೂಡ ಇನ್ ಯೂಟ್ಯೂಬ್ ಚಾನಲ್ ಕಮ್ಯುನಿಟಿ ಟ್ಯಾಬಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡಿದೆ. ಯಾರು ನೋಡಿರಲಿಲ್ಲ ದಯವಿಟ್ಟು ಹೋಗಿ ನೋಡಿ, ಪ್ರೀವಿಯಸಲ್ಲೇ ಅಪ್ಡೇಟ್ನ ಮಾಡಿರ್ತೀನಿ. ಅದು ಅದೇ ರೀತಿ ನಡೆದಿತ್ತು. ಪ್ರ್ಯಾಂಕ್ ಎಲಿಮಿನೇಷನ್ ಭವ್ಯ ಅವ್ರಿಗೆ ಆಗಿತ್ತು, ಅದ್ರ ರಿಲೇಟೆಡ್ ಆಗಿ ಕೂಡ ಅದು ಡೀಟೇಲ್ ಆಗಿ ಇವಾಗ ಹೇಳ್ತೀನಿ ಏನಾಗಿತ್ತು ಅಂತ. ಅಂದರೆ ಇವಾಗ ಆ್ಯಕ್ಚುಲಿ ಡೈರೆಕ್ಟಾಗಿ ಒಂದು ವಿಷಯಕ್ಕೆ ಬರೋದಾದರೆ, ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಏನಿದೆ ಅದು ಇವಾಗ ಕಂಪ್ಲೀಟಾಗಿ ಒಂದು ಮೇಲ್ಗಡೆ ತರೋ ಥರ ಇದೆ. ಏನು ಭವ್ಯಗೌಡ ಅವ್ರನ್ನ ಮೇಲ್ಗಡೆ ತರೋ ಥರ ಇದೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಯಾವುದೇ ರೀತಿ ಅದು ಪ್ರ್ಯಾಂಕ್ ಎಲಿಮಿನೇಷನ್ ಏನಿತ್ತು ಅದು ಕಂಟಿನ್ಯೂಯೇಷನ್ ಆಯಿತು, ಬಟ್ ಮಿಡ್ ವೀಕ್ ಎಲಿಮಿನೇಷನ್ ಇರಲಿಲ್ಲ. ಅದೇ ರೀತಿ ಇವತ್ತಿನ ಎಪಿಸೋಡಲ್ಲಿ ಅದು ಕೂಡ ಟೆಲಿಕಾಸ್ಟ್ ಆಗುತ್ತೆ, ಯಾರು ಎಲಿಮಿನೇಟ್ ಆಗ್ತಾರೆ ಯಾರು ಎಲಿಮಿನೇಟ್ ಆಗೋದಿಲ್ಲ ಅಂತ. ಅದು ಆ್ಯಕ್ಚುಲಿ ಎಲಿಮಿನೇಷನ್ ನಡೆದಿದೆ. ಆ್ಯಕ್ಚುಲಿ ಯಾರು ಅಂದ್ರೂ ಕೂಡ ಏನು ಎಲ್ಲರಿಗೂ ಒಂದು ಸ್ವಲ್ಪ ಡೌಟ್ ಇದ್ದೇ ಇರುತ್ತೆ, ಯಾರು ಹೋಗ್ತಾರೆ ಅಂತ. ಬಟ್ ಅಫಿಷಿಯಲ್ ಆಗಿ ಇವಾಗ ಎಲಿಮಿನೇಟ್ ಆಗಿರೋ ಕ್ಯಾಂಡಿಡೇಟ್ ಬಂದು ಎಲಿಮಿನೇಷನ್ನಲ್ಲಿ ಒಂದು ಧನರಾಜ್ ಅವರು ಅಂತ ಹೇಳ್ತಿದ್ದಾರೆ, ಬಟ್ ಧನರಾಜ್ ಅವರು ಅಲ್ಲ. ಇವಾಗ ಆ್ಯಕ್ಚುಲಿ ಅವರು ತಪ್ಪು ಮಾಡಿರೋದಕ್ಕೆ ಒಂದು ಶಿಕ್ಷೆನ ಕೊಟ್ಟಿದ್ದಾರೆ. ನಾಮಿನೇಷನ್ಸ್ ಮಾಡ್ತಾ ಇದ್ದಾರೆ. ಅದು ಏನು ವೈರಲ್ ಆಗ್ತಿತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಅದೆಲ್ಲನೂ ನೋಡಾದ್ಮೇಲೆ ಒಂದು ತಪ್ಪು ಅಂತ ಹೇಳ್ಬಿಟ್ಟು ಇಲ್ಲಿ ನಾಮಿನೇಷನ್ಗೆ ಆ್ಯಡ್ ಮಾಡಿದ್ದಾರೆ. ಇದನ್ನ ತ್ರಿವಿಕ್ರಮ್ ಅವರು ಅದರಲ್ಲೂ ಮಾಡ್ಬೋದಿತ್ತು. ತ್ರಿವಿಕ್ರಮ್ ಅವ್ರು ಏನು ಆಟ ಆಡ್ತಿದ್ರು ಅವಾಗ ಮಧ್ಯದಲ್ಲೇ ಪ್ರವೇಶಿಸಿದ್ರು, ಅದು ತಪ್ಪು ಅಂತ. ಇದನ್ನು ಕೂಡ ಅವ್ರು ನೋಡಿಬಿಟ್ಟು ಮಧ್ಯದಲ್ಲೇ ಪ್ರವೇಶಿಸಿ ಇದೆಲ್ಲನೂ ಆಗ್ತಾ ಇರಲಿಲ್ಲ, ಲಾಸ್ಟ್ ಟಾಸ್ಕ್ ಅಲ್ವಾ, ಅವಾಗ ನೋಡ್ಕೊಂಡು ಮಾಡ್ತಿದ್ರು ಅಂತಲೂ ಕೂಡ ರೀಮ್ಯಾಚ್ ಮಾಡ್ಬೋದಿತ್ತು. ಬಟ್ ಇವರು ಅದನ್ನ ಯೋಚನೆ ಮಾಡಿರಲಿಲ್ಲ. ಬಟ್ ಇಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಮಾತ್ರ ಈ ಥರ ಮಾಡಿದರು. ನನಗಂತೂ ಅನ್ಫೇರ್ ಅಂತ ಅನ್ನಿಸ್ತು. ಅದೇನು ಜಡ್ಜ್ಮೆಂಟ್ ಏನು ಕರೆಕ್ಟಾಗಿ ಕೊಟ್ಟಿದ್ದಾರೋ ಇಲ್ವೋ ಅಂತ. ಬಟ್ ಇವಾಗ ಎಲಿಮಿನೇಷನ್ ಪ್ರಕ್ರಿಯೆಗೆ ಬರೋದಾದರೆ ಗೌತಮಿ ಅವರು ಎಲಿಮಿನೇಟ್ ಆಗಿದ್ದಾರೆ, ಯಾವುದೇ ಒಂದು ಡೌಟ್ ಇರೋದಿಲ್ಲ. ಬಟ್ ಯಾವುದೇ ಏನು ಶನಿವಾರ ಎಪಿಸೋಡಲ್ಲೂ ಅವ್ರು ಎಲಿಮಿನೇಟ್ ಆದ್ರೂ ಗೌತಮಿಯವರೇ ಫಸ್ಟ್ ಎಲಿಮಿನೇಟ್ ಆಗೋದು, ಅದಂತೂ 100% ಕನ್ಫರ್ಮ್ ನ್ಯೂಸು, ಬೇರೆ ರೀತಿ ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ. ಅದೇ ರೀತಿ ಇವಾಗ ಡೈರೆಕ್ಟಾಗಿ ಇನ್ನೊಂದು ವಿಷಯಕ್ಕೆ ಬರೋದಾದರೆ ಏನು ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅದು ಕಂಟಿನ್ಯೂಷನ್ ಆಗ್ತಿದೆ. ಏನು ವೋಟಿಂಗ್ ರಿಸಲ್ಟ್ ಮೇಲೆ ಇವರು ಇವಾಗ ನಾಮಿನೇಷನ್ಸಲ್ಲಿ ಇವಾಗ ಎಲಿಮಿನೇಟ್ ಮಾಡಿದ್ದಾರೆ, ಇಲ್ಲಾಂದರೆ ಎಕ್ಸ್ಟೆಂಡ್ ಮಾಡ್ಬೋದು. ಆ ಥರ ಹೇಳಾದ್ಮೇಲೂ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ ನನ್ನ ಪ್ರಕಾರ. ಶನಿವಾರ ಮತ್ತು ಭಾನುವಾರ ಎಪಿಸೋಡ್ಗೆ ಎಕ್ಸ್ಟೆಂಡ್ ಮಾಡ್ಬೋದು. ಆವಾಗ ವೋಟಿಂಗ್ ರಿಸಲ್ಟ್ ಓಪನ್ ಮಾಡಿ ತಿರ್ಗಿ ವೋಟಿಂಗ್ ಪೋಲ್ನ, ಆ ವೋಟಿಂಗ್ ರಿಸಲ್ಟಲ್ಲೇ ಇವಾಗ ನೆಕ್ಸ್ಟ್ ಎಲಿಮಿನೇಷನ್ ಆಗ್ಬೋದು, ಡಬಲ್ ಎಲಿಮಿನೇಷನ್. ಇದಿಷ್ಟು ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ, ಅದೇ ರೀತಿ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಥ್ಯಾಂಕ್ ಯು.